ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ವಿರುದ್ಧ ಪ್ರತಿಭಟನೆ. ಚಿಂಚೋಳಿಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿಯ ಆವರಣದಲ್ಲಿ ಕರ್ನಾಟಕ ಕೃಷಿ ಮತ್ತು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಪ್ರತಿಭಟನೆ ಉದ್ದೇಶಿಸಿ ಕೂಲಿಕಾರ ಸಂಘದ ಜಿಲ್ಲಾಧ್ಯಕ್ಷರಾದ ಭೀಮಶೆಟ್ಟಿ ಎಂಪಳ್ಳಿ ಅವರು ಮಾತನಾಡಿ, ಚಿಂಚೋಳಿ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಸವಿತಾ ಇವರು ತಾಲೂಕಿನ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ವಿತರಿಸಬೇಕಾದ ತತ್ತಿ ಸರಿಯಾಗಿ ವಿತರಿಸದೆ ನನಗೆ ಪ್ರತಿ ಕೇಂದ್ರಗಳಿಂದ 5 ರಿಂದ 6 ಸಾವಿರ ಹಣ ಲಂಚ ಪಡೆಯುವ ಮೂಲಕ ಗ್ರಾಮೀಣ ಭಾಗದ ಗರ್ಭಿಣಿಯರಿಗೆ ಮತ್ತು ಬಡ ಮಕ್ಕಳಿಗೆ ಮೋಸ ಮಾಡುತ್ತಿದ್ದಾರೆ. ಅಲ್ಲದೆ ತಾಲೂಕಿನಲ್ಲಿ ಮಿನಿ ಅಂಗನವಾಡಿಗಳಿಗೆ ಕಾರ್ಯಕರ್ತೆಯರಿಗೆ ಬಡ್ತಿ ನೀಡಲು 30 ರಿಂದ 50 ಸಾವಿರ ರೂಪಾಯಿ ಲಂಚ ಕೊಟ್ಟರೆ ಮಾತ್ರ ಬಡ್ತಿ ನೇಮಕಾತಿ ಮಾಡುವುದಾಗಿ ಬೇಡಿಕೆ ಇಟ್ಟು ಇಲ್ಲಿಯವರೆಗೂ ನೇಮಕಾತಿ ಆದೇಶ ಕೊಟ್ಟಿಲ್ಲ. ಹಾಗೂ ಚಿಂಚೋಳಿ ಪಟ್ಟಣದ ಎಸ್ಸಿ ಬಡಾವಣೆಯ ನರಸಪ್ಪ ಕಿಡ್ನೂರ್ ಎಂಬುವವರ ಮಗಳು ಅಂಗನವಾಡಿ ಶಿಕ್ಷಕಿಯರಾಗಿ ನೇಮಕಾತಿ ಪಟ್ಟಿಯಲ್ಲಿ ಹೆಸರಿತ್ತು. ಆದರೆ ಅಧಿಕಾರಿ ಅದರಲ್ಲಿ ಕೂಡ ಅವ್ಯವಹಾರ ಮಾಡಿದ್ದಾರೆ ಎಂದು ಆಪಾದಿಸಲಾಗಿದೆ. ಅಷ್ಟೇ ಅಲ್ಲ, ಅವರ ಜೊತೆ ಸಂದರ್ಶನ ಮಾಡಿದರೂ ಕೂಡ ಸಾರ್ವಜನಿಕರ ಜೊತೆ ಸರಿಯಾದ ರೀತಿಯಿಂದ ಮಾತನಾಡಿದ್ದೇನೆ, ಬೇಕಾಬಿಟ್ಟಿಯಾಗಿ ಅಧಿಕಾರ ಮಾತಾಡ್ತಾರೆ. ಅಲ್ಲದೆ ಅಂಗನವಾಡಿ ಕೇಂದ್ರಗಳಲ್ಲಿ ಸರಬರಾಜು ಮಾಡಲು ಆಹಾರ ಪೂರೈಸಿದ್ದಲ್ಲೂ ಕಡಿಮೆ ಪ್ರಮಾಣ ವಿತರಣೆ ಮಾಡಿ ಪೂರ್ತಿ ಸರಬರಾಜು ಮಾಡದೆ ಹಾಗೆ ಲೆಕ್ಕಪತ್ರ ಸರಿಪಡಿಸಿ ಭ್ರಷ್ಟಾಚಾರ ನಡೆಸಿದ್ದಾರೆ. ಕೂಡಲೇ ಅವರಿಗೆ ಚಿಂಚೋಳಿಯಿಂದ ವರ್ಗಾವಣೆ ಮಾಡಿ ಭ್ರಷ್ಟಾಚಾರದ ವಿರುದ್ಧ ಸೂಕ್ತವಾದ ತನಿಖೆ ನಡೆಸಿ ಅವರಿಗೆ ಅಮಾನತು ಮಾಡಬೇಕು ಎಂದು ಭೀಮಶೆಟ್ಟಿ ಎಂಪಳ್ಳಿ ಅವರು ಪ್ರತಿಭಟನೆ ಮಾಡತ್ತಿರಲ್ಲ ಸರ್, ಏನೇನು ಸರ್ ಬೇಡಿಕೆ? ಈಗ ಮೊದಲನೇದಾಗಿ ಈ ಒಂದು ಸರ್ಕಾರದಿಂದ ಸರಬರಾಜು ಆಗ್ತಂಥ ಮೊಟ್ಟೆಗಳು ಜೂನ್ ಜುಲೈ ಆಗಸ್ಟ್ 3 ತಿಂಗಳಲ್ಲಿ ಚಿಂಚೋಳಿ ತಾಲೂಕಿನಲ್ಲಿ ಮೊಟ್ಟೆ ಸರಬರಾಜಿನಲ್ಲಿ ಪ್ರತಿ ಕೇಂದ್ರದಿಂದ 10,000ರಿಂದ 12,000 ರೂಪಾಯಿ ಇಲ್ಲಿನ ನಮ್ಮ ಸವಿತಾ ಅಂಗನವಾಡಿ ಅಧಿಕಾರಿಗಳು ಭ್ರಷ್ಟಾಚಾರ ನಡೆಸ್ಯಾರ. ಬಿಟ್ಟಿಲ್ಲ, ಸಿಡಿಪೋ ಕನಿಷ್ಠ ಇಲ್ಲ ಅಂತಂದ್ರೂ ಕೂಡ 20 ರಿಂದ 30 ಲಕ್ಷ ರೂಪಾಯಿ ಅವ್ಯವಹಾರ ಆಗ್ಯದ. ಈಗ ಮತ್ತೆ ಬಜೆಟ್ ಬಂದದ, ಈ ಬಜೆಟ್ದಾಗೂ ಅದು ಕುಡಿಯಬೇಕು, ನೀವು 25% ನನಗೆ ಕುಡಿಯಬೇಕಂತ ಒತ್ತಾಯ ಹೇಳ್ತಾ ಇದ್ದಾರೆ ಎಲ್ಲ ಕಾರ್ಯಕರ್ತರಿಗೆ. ಯಾರಿಗೆ ಹೇಳ್ತಾರೆ ಸರ್? ಎಲ್ಲ ವರ್ಕರ್ಗಳಿಗೆ ಹೇಳ್ತಾರೆ, ಸೂಪರ್ವೈಸರ್ಗೆ ಹೇಳ್ತಾರೆ, ನೀವು ವಸೂಲು ಮಾಡಬೇಕಂತ ಹೇಳಿ ಒತ್ತಾಡ್ತಾ ಇರ್ತಾರೆ ಮ್ಯಾಗ. ಈಗ ಮ್ಯಾಗಿನ ಅಧಿಕಾರಿಗೂ ಹೇಳಿದ್ರೆ ಕೆಳಗಿನವ್ರು ಏನು ಮಾಡೋಕ್ಕಾಗಲ್ಲ. ಹೀಗಾಗಿ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ. ಅಂಗನವಾಡಿ ನೇಮಕಾತಿ ಆದೇಶಗಳು ಕೂಡ ಎಲ್ಲೆಲ್ಲಿ ಕೊಟ್ಟಾರ 50ರಿಂದ 1 ಲಕ್ಷ ರೂಪಾಯಿ ವಸೂಲಿ ಮಾಡ್ಯಾರ. ಈಗ ಮಿನಿ ಅಂಗನವಾಡಿ ಇದ್ದೀವಿ, ಅವು ಈಗ ನ್ಯಾಚುರಲಿ ಅಂಗನವಾಡಿ ದೊಡ್ಡ ಅಂಗನವಾಡಿ ಆಗ್ಯಾವ. ಅವಕ್ಕೆ ಒಬ್ಬೊಬ್ಬರ್ಲಿಂದ ಅವ್ರು ಇದ್ದವ್ರೆ ಯಾರೇ ಟೀಚರ್, ಇಷ್ಟೇ ಅವರು ಹೆಲ್ಪರ್ ಆಗಿದ್ದರು, ಅಲ್ಲಿ ಇನ್ನೊಂದು ಹೆಲ್ಪರ್ ತೊಗೊಂಡು ಇವ್ರಿಗೆ ಈಗ ಟೀಚರ್ ಮಾಡ್ಬೇಕಂತ ಆಗ್ಯದ. ಅವ್ರಿಗೆ ಬಡ್ತಿ ನೀಡೋ ಸಲಿಂದ ಒಬ್ಬೊಬ್ಬರ್ಲಿಂದ 50,000 ರೂಪಾಯಿ ನೀವು ಕೊಡ್ಬೇಕಂತ ಇನ್ನೂ ಅದು ಆದೇಶ ಈಗ ಬಂದದ ಇನ್ನು. ಆದರೆ ಇವ್ರು ಮೊದಲೇ ಶುರು ಮಾಡ್ಯಾರ, 1 ತಿಂಗಳ ಮೊದಲೇ ನಿಮಗೆಲ್ಲ ನೀವು ಬಡ್ತಿ ನೀಡ್ತೇವೆ ಕೊಡ್ತೇವೆ, ನೀವು 50,000 ರೂಪಾಯಿ ಕೊಡ್ಬೇಕಂತ ಒತ್ತಡ ತರ್ತಾರೆ. ಕೊಡಲಿಲ್ಲ ಅಂದರೆ ನೀವು ಡಾಕ್ಯುಮೆಂಟ್ಸ್ ಮ್ಯಾಕ್ ಕಳಿಸಲ್ಲ, ನಿಮ್ಮ ನೇಮಕಾತಿ ಆಗ್ಬಿಡಲ್ಲ ಅಂತ ಭಯ ಆಗ್ತಾಯಿದ್ದ. ಅದಕ್ಕೆ ನಾವು ಹೇಳ್ತೀವಿ, ಒಂದು ತತ್ತಿ ಹಗರಣ ಏನದ ಇದು ಈಗೇ ಅಲ್ಲ, ಕಂಟಿನ್ಯೂ ಆಗಿ ಚಿಂಚೋಳಿಯಾಗಿ ನಡ್ಕೊತನೇ ಬಂದದ 1 ವರ್ಷ ಹಿಡಿದು. ಈಗಂತೂ ಮತ್ತೆ ವಿಪರೀತ ಆಗ್ಯದ. ಅದಕ್ಕೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಕಿಶೋರಿ ಇರ್ಬೋದು, ಬಾಣಂತಿಯರು ಇರ್ಬೋದು, ಸಣ್ಣ ಮಕ್ಕಳು ಇರ್ಬೋದು, ಅವ್ರಿಗೆ ಸಿಗಬೇಕಾದ ಸೌಲಭ್ಯ ಇವರೇ ನುಂಗ್ತಾ ಇದ್ದಾರೆ. ಯಾಕಂದ್ರೆ 20-30 ಲಕ್ಷ ರೂಪಾಯಿ ಒಂದೊಂದು ಸಲ ಬಜೆಟ್ನಾಗ ತಿಂತಾರಂದ್ರೆ ಅಲ್ಲಿ ಮಕ್ಕಳಿಗೆ ಏನು ಸಿಗ್ತದೆ ಹಳ್ಳ್ಯಾಗ. ಹೀಗಾಗಿ ಇವ್ರಿಗೆ ಇಲ್ಲಿ ಚಿಂಚೋಳಿಗೆ ಮಾಡ್ಲಿಕ್ಕೆ ಇದು ಇಲ್ಲ, ನಾಲಾಯಕ್ ಇವರು. ಎಲ್ಲ ಸೂಪರ್ವೈಸರ್ ಟೀಚರ್ ಎಲ್ಲರಿಗೂ ಟಾರ್ಚರ್, ಯಾರಿಗೂ ಒಳ್ಳೆಯವ್ರು ಇಲ್ಲಿ ಇವರು. ಯಾರಾದ್ರೂ ತನ್ನ ಸಿಬ್ಬಂದಿ ಕೂಡ ಒಳ್ಳೇದಿರ್ಬೇಕಲ್ಲ, ಹಾಗಿಲ್ಲ. ಅವರು ಮನಸ್ಸು ಬಂದಂಗೆ ಮಾಡ್ತಾರೆ, ಒಂದು ರಾಜಕೀಯ ಪುಡಾರಿ ಅಂತ ವರ್ತನೆ ಮಾಡ್ತಾರೆ. ಒಬ್ಬ ಅಧಿಕಾರಿ ಎಂಬುದು ಮರ್ತೇ ಬಿಡ್ತಾರೆ. ಎಲ್ಲೇ ಒಂದು ಅಂಗನವಾಡಿ ಅಪಾರ್ಟ್ಮೆಂಟ್ ಮಾಡೋದಂದ್ರೆ ಅಡ್ವಾನ್ಸ್ ತರಿಸೋದು, ಯಾರ ಮೇಲೆ ತೊಗೊಂಡಿಲ್ಲ, ಯಾರು ತೊಗೊಂಡಾರ ಹೇಳ್ರಿ, ಅವ್ರ ಮೇಲೆ ಕ್ರಮ ತೊಗೋತೀನಿ ಅಂತಾಳೆ. ಯಾರು ತೊಗೊಂಡಾರಲ್ಲ ಇವರೇ ತೊಗೊಂಡಾರ, ಇವ್ರಲಿಂದ ಎಲ್ಲ ಹಣ ವಸೂಲಿ ಮಾಡಿಕೊಂಡ್ರೆ ಕೆಳ ಅವ್ರ ಸಿಬ್ಬಂದಿಲಿಂದ. ಅದ್ರ ಬಗ್ಗೆ ತನಿಖೆ ಆಗಬೇಕು. ತನಿಖೆ ಆಗಿ ಅವ್ರ ಮ್ಯಾಗೆ ಶಿಸ್ತಿನ ಕ್ರಮ ಆಗಬೇಕು. ಚಿಂಚೋಳಿಯಿಂದ ಇವ್ರಿಗೆ ಕೂಡಲೇ ಇಲ್ಲಿಂದ ಎತ್ತಂಗಡಿ ಮಾಡಬೇಕು, ಸೇವೆಯಿಂದ ಅಮಾನತ್ ಮಾಡಿರಿ ಅಂತೇಳಿ ಇವತ್ತು ನಾವು ಹೋರಾಟ ಮೂಲಕ ಒತ್ತಾಯ ಮಾಡ್ತಿದ್ದೆವು. ಅವರು ಇಲ್ಲಿ ಸಿಡಿಪೋ ಮಾಡ್ಲಿಕ್ಕೆ ಅವರು ಲಾಯಕ್ಕಿಲ್ಲ. ಅದಕ್ಕಾಗಿ ಕೂಡಲೇ ಅವರನ್ನು ಇವೆಲ್ಲ ನಡೆದಂಥ ಅವ್ಯವಹಾರ, ಒಂದು ನೇಮಕಾತಿ ಆದೇಶದಲ್ಲಿ ಲಂಚ ಪಡೆಯೋದಲ್ಲಿ, ತತ್ತಿ ಹಗರಣದಲ್ಲಿ ಅದು ಸವಿಸ್ತರವಾಗಿ ತನಿಖೆ ಆಗಲಿ. ತನಿಖೆ ಆಗಿ ಇವ್ರ ಮ್ಯಾಗ ಅಲ್ಲಿವರೆಗೆ ತನಿಖೆ ಆಗಬೇಕಾಗಿ ಇವ್ರು ಮೊದಲು ಇವ್ರಿಗೆ ಇಲ್ಲಿಂದ ತೆಗಿಬೇಕಾಗ್ತದೆ. ತೆಗೆದ್ರೆ ತನಿಖೆ ಕರೆಕ್ಟ್ ಎಲ್ಲರೂ ಬಾಯ್ ಬಿಡ್ತಾರೆ. ಇವ್ರು ಇಲ್ಲೇ ಇದ್ದಾಗ ಅಧಿಕಾರಿ ವಿರುದ್ಧ ಹೇಳಕ್ಕೆ ಹಂಚ್ಕೋತಾರೆ. ಅದಕ್ಕೆ ಕೂಡಲೇ ಇವರಿಗೆ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸಿ ತನಿಖೆ ಶುರು ಮಾಡಿ ಇವ್ರ ಮ್ಯಾಗ ಶಿಸ್ತಿನ ಕ್ರಮ ಜರುಗಿಸ್ಬೇಕು. ಒಂದೇಳಿ ಜರುಗಿಸ್ಲಿಲ್ಲ ಅಂದ್ರೆ ಈ ಹೋರಾಟ ಮುಂದೆ ಜಿಲ್ಲಾ ಮಟ್ಟಕ್ಕೆ ಹೋಯ್ತೇವೆ. ಎಲ್ಲಿ ಅವರು ಇವತ್ತು ಜಿಲ್ಲಾಧಿಕಾರಿ DD ಏನಿದ್ದಾರೆ ಅಲ್ಲಿ ಗುಲ್ಬರ್ಗದಾಗ, ಅವ್ರು ಏನು ಮಾಡತ್ತಾರೆ, ಇಷ್ಟೆಲ್ಲ ಭ್ರಷ್ಟಾಚಾರ ನಡೆದು. ಅದಕ್ಕೆ ನಾವು ಹೇಳ್ತೇವೆ, ಅವ್ರು ಇದು ಒಂದು ವಾರದಾಗ ಇವ್ರಿಗೆ ಕ್ರಮ ತೊಗೊಂಡು ಒಂದೇಳೆ ಏನೂ ಆ್ಯಕ್ಷನ್ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನ ಗುಲ್ಬರ್ಗದಲ್ಲಿ DD ಆಫೀಸ್ ಮುಂದೆ, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮುಂದೆ
ಈ ನಮ್ಮ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದಿಂದ ಹೋರಾಟ ನಡೆಸ್ತೀವಂತ ಈ ಒಂದು ಮಾಧ್ಯಮ ಮೂಲಕ ಮೇಲಧಿಕಾರಿಗಳಿಗೆ ಮತ್ತು ಅವರಿಗೂ ಕೂಡ ಈ ಭ್ರಷ್ಟಾಚಾರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ದೀವಿ. ಈಗ ಯಾರನ್ನ ಅಧಿಕಾರಿಗಳು ಸ್ಪಂದನೆ ಮಾಡ್ಯಾರ ಸರ್ ನಿಮಗೆ ಈ ಹೋರಾಟ ಬಗ್ಗೆ? ಏನಿಲ್ಲ, ಡಿ ಫೋನ್ ಹಚ್ಚಿದ್ ಹೀಗೆ ಅದ್ರ ಬಗ್ಗೆ ಏನದ ನಾ ಎಂಕ್ವೈರಿ ಮಾಡ್ತೀನಿ, ಅದ್ರ ಮೇಲೆ ಕ್ರಮ ತಗೋತೀನಿ ಅಂತ ಹೇಳಿದ್ರು. ಹಂಗಾಗಲ್ಲ, ನಾವು ಕೂಡ್ತೀವಿ, ಸಂಬಂಧಪಟ್ಟವರು ಬರಲಿ, ಅದು ಇನ್ನೂ ನೋಡೋಮಿ, ಇನ್ನು ಏನಾಗ್ತದೆ ತನಿಖೆ ಆಗಿ ಅವ್ರಿಗೆ ಸೇವೆಯನ್ನು ಅಮಾನತ್ ಮಾಡ್ತೀವಿ ಅಂದರೆ ನಾವು ಇಲ್ಲಿಂದ ಹೇಳ್ತೀವಿ, ಇಲ್ಲದ್ರೆ ಹೇಳಲ್ಲ ಅಂತ ಹೇಳಿ. ಅಂದ್ರೆ ಅನಿರ್ದಿಷ್ಟ ಹೋರಾಟ ಸರ್ ಇದು? ಅನಿರ್ದಿಷ್ಟ ಹೋರಾಟ ಈಗ ನಾವು ಪ್ರಾರಂಭ ಮಾಡಿದ್ವಿ ಹೇಳಿದರು. ಪ್ರತಿಭಟನೆಯಲ್ಲಿ ಕೃಷಿ ಮತ್ತು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಜಗದೇವಿ ಚಂದನ ಕೇರ್, ಜಿಲ್ಲಾ ಕಾರ್ಯದರ್ಶಿಗಳಾದ ಮಲ್ಲಮ್ಮ ಕೊಡ್ಲಿ, ಮುಖಂಡರಾದ ಭೀಮ್ಶಾ ಕೊಂಡಂಪಳ್ಳಿ, ತುಳಜಪ್ಪರ್, ರುಸತಪೂರ್, ಮಾರುತಿ ಐನೊಳ್ಳಿ, ಸಿದ್ದಪ್ಪ ದೇಗಲಮಡಿ ಮತ್ತು ಅನೇಕ ಕೃಷಿ ಮತ್ತು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘದ ಸದಸ್ಯರು ಪ್ರತಿಭಟನೆಯಲ್ಲಿದ್ದರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.